ಥ್ಯಾಂಕ್ ಯು ಪಾಪ ಇಲ್ಲ ನೀರು ಬಸ್ ಬಾರ್ ಬಾಪ ಮುಳ್ಳೆ ತೆಗಿತಾನೆ ಬಾ ಮುಳ್ಳೆ ಕೈ ಕೊಟ್ಬಿಟ್ಟು ಬಾ ಕೊಡ್ರಿ ನೋಡಿ ಎಲ್ಲ ಬರ್ರಿ ನೀವು ಪೇಪರ್ ಅವರು ಸರ್ ಬನ್ನಿ ನೀವು ಮುಂದೆ ಬನ್ನಿ ಸ್ವಲ್ಪ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಒಂದು ಎರಡೆರಡು ಮಾತು ಮಾತಾಡಿ. ತಾಲೂಕು ಅಧ್ಯಕ್ಷ ವಕೀಲ ಸಂಘದ ಅಧ್ಯಕ್ಷ ಈ ಮುಳಬಾಗಿಲು ತಾಲೂಕಿನ ಜಾತ್ಯತೀತ ಜನತಾದಳ ಪಕ್ಷದ ತಾಲೂಕು ಅಧ್ಯಕ್ಷರು, ಹಿರಿಯ ವಕೀಲರು ಹಾಗೂ ಕೋಚಿಮೂಲ್ನ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಕಾಡೇನಹಳ್ಳಿ ನಾಗರಾಜನವರು ಇಂಥ ಹುಟ್ಟುಹಬ್ಬಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಚರಿಸ್ಕೋಬೇಕು ಹಾಗೂ ಅವರ ಸೇವೆಯನ್ನು ಇದೇ ರೀತಿ ಮುಂದುವರಿಸಬೇಕು. ಅವರ ಏನು ಈ ಒಂದು ಸೇವೆಗಳಿದೆ, ಏನೋ ಒಂದು ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇಲ್ಲ ಏನೋ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಅವ್ರನ್ನ ತೊಡಸ್ಕೊಂಡಿರೋದಿರ್ಬೋದು, ಈ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ಸಹ ಅವರ ಒಂದು ಅವಶ್ಯಕತೆ ಒಂದು ತಾಲೂಕಿಗೆ ಇದೆ. ಆದ್ದರಿಂದ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಭಾವಿ ಕೆಲಸಗಳನ್ನು ಮಾಡಿ ತಾಲೂಕಿಗೆ ಒಂದು ಹಿರಿಮೆ ಹಾಗೂ ಹೆಮ್ಮೆಯನ್ನು ತರಬೇಕು ಅಂತ ನಾನು ಅವ್ರನ್ನ ಕೋರ್ಕೊತಾ ಇದ್ದೀನಿ. ಅದೇ ರೀತಿ ದೇವರು ಅವ್ರಿಗೆ ಅಷ್ಟ ಐಶ್ವರ್ಯ ಹಾಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ತಮ್ಮ ಮುಖಾಂತರ ಅವರಿಗೆ ತಿಳಿಸ್ತಾರೆ. ಮೊದಲಿಗೆ ಕಾಡೇನಹಳ್ಳಿ ನಾಗರಾಜಣ್ಣ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಈ ದಿವಸ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಸಂಘ ಅಧ್ಯಕ್ಷರು, ನಾವು ಮತ್ತು ಕೋಲಾರ ಸಂಘದ ಅಧ್ಯಕ್ಷರೆಲ್ಲ ಹಿರಿಯ ವಕೀಲರಾದ ರಮೇಶ್ ಶ್ರೀನಿವಾಸ ಸರ್ ಇದ್ದಾರೆ. ಈ ದಿವಸ ನಾನು ತುಂಬ ಚಿಕ್ಕವನು, ಅವ್ರ ಬಗ್ಗೆ ಏನು ಅಷ್ಟು ಹೇಳೋಕ್ಕಾಗೋದಿಲ್ಲ. ಆದರೆ ಅವ್ರ ಬಗ್ಗೆ ಹೇಳಬೇಕು ಅಂದಾಗ ಈ ಶಿಕ್ಷಣ ಸಂಸ್ಥೆ ಇಷ್ಟು ಉನ್ನತವಾಗಿ ಬೆಳೆಸಲಿಕ್ಕೆ ಇಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಈ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಶಿಕ್ಷಣ ಅತಿ ಮುಖ್ಯ. ಅದನ್ನು ತೊಡಗಿಸ್ಕೊಂಡು ಉತ್ತಮವಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಇದು ಚೆನ್ನಾಗಿ ಮೂಡಿ ಬಂದಿದೆ. ತಾಲೂಕಲ್ಲಿ ಒಳ್ಳೆ ಯಾವುದಾದ್ರೂ ಶಿಕ್ಷಣ ಸಂಸ್ಥೆ ಇದೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಇದೆ, ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಹಾಲು ಒಕ್ಕೂಟ ಸಂಸ್ಥೆಯಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ತಾಲೂಕು JDS ಅಧ್ಯಕ್ಷರಾಗಿದ್ದಾರೆ. ಇನ್ನೂ ಅವರಿಗೆ ಭಗವಂತ ಅಷ್ಟು ಐಶ್ವರ್ಯ ಆರೋಗ್ಯವನ್ನು ನೀಡಿ ಇನ್ನೂ ಉತ್ತಮ ರಾಜಕೀಯದಲ್ಲಿ ಉತ್ತಮ ಅವಕಾಶಗಳು ಸಿಗಲಿ, ಒಳ್ಳೆಯ ಹುದ್ದೆಗಳ ಅಲಂಕರಿಸಲಿ, ಜನಸೇವೆ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತಾ ನಾನಿಲ್ಲ ಸರ್